ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇವತ್ತು ಶುಕ್ರವಾರವಾಗಿದ್ದರಿಂದ ಇವತ್ತು ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಕಳೆದ ವಾರ ನಿಮಗೆ ನಾಮಕರಣದ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಹಾಗಾದ್ರೆ ಬೆಳೆಯುತ್ತಿರೋ ಮಕ್ಕಳಿಗೆ ಯಾವ್ಯಾವ ಹಂತದಲ್ಲಿ ಜ್ಯೋತಿಷ್ಯ ಅನ್ನೋದು ಅವಶ್ಯವಾಗುತ್ತೆ, ಕಂದನ ಭವಿಷ್ಯಕ್ಕೆ ಜ್ಯೋತಿಷ್ಯ ಅನ್ನೋದು ಹೇಗೆ ನೆರವಾಗುತ್ತೆ ಅನ್ನೋದನ್ನ ತಿಳ್ಕೋಣ. ಇದೇ ಇವತ್ತಿನ ಸುಹಾಸಿನಿ ವಿಶೇಷ. ತೊದಲು ನೋಡಿ. ನಾನು ಆರಂಭದಲ್ಲೇ ಹೇಳಿದಾಗೆ ಇವತ್ತಿನ ಸುಹಾಸಿನಿಯಲ್ಲಿ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ಹುಟ್ಟೋ ಮಕ್ಕಳಿಗೆ ರಾಶಿ ನಕ್ಷತ್ರ ನೋಡಿ ನಾಮಕರಣ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಆದರೆ ಅನ್ನಪ್ರಾಶನ ಅನ್ನೋದು ಕೂಡ ಒಂದು ನಿಯಮನ, ಅದಕ್ಕೂ ಕೂಡ ಸಮಯ ನೋಡಬೇಕಾ ಅನ್ನುವಂಥದ್ದು? ಖಂಡಿತವಾಗಿಯೂ. ಯಾಕಂದರೆ ಪ್ರತಿಯೊಬ್ಬ ಮಕ್ಕಳಿಗೂ, ತಂದೆ ತಾಯಿಗಳಿಗೂ ಮೊದಲನೇದಾಗಿ ಮಕ್ಕಳು ಬೇಕು ಅನ್ನುವಂಥ ಆಸೆ ಇರುತ್ತೆ. ಎರಡನೇದು, ಮಕ್ಕಳು ಹುಟ್ಟಿದ ಮೇಲೆ ನಮ್ಮಲ್ಲಿ ಹೇಳಿದ್ದೇವೆ, ಸತ್ಯಾದಧಿಕೋ ಧರ್ಮೋ ನಾಸ್ತಿ, ಸತ್ಯಕ್ಕಿಂತ ದೊಡ್ಡದಾದ ಧರ್ಮ ಯಾವೂ ಇಲ್ಲ. ಪುತ್ರೋತ್ಸವಾದ ಅಪರ ಸಂತೋಷವೋ ನಾಸ್ತಿ ಅಂತ ಹೇಳ್ತಾನೆ. ಮನುಷ್ಯನಿಗೆ ಮಕ್ಕಳ ಕಾರ್ಯದಷ್ಟು ಸಂತೋಷದ ಕಾರ್ಯ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳು ಹುಟ್ಟಿದ್ರು ಅಂದರೆ ತೊಟ್ಲಿಗೆ ತುಂಬುವುದರಿಂದ ಶುರುವಾಗುತ್ತೆ, ನಾಮಕರಣದಿಂದ ಶುರುವಾಗುತ್ತೆ. ಆಯಾಯ ತಿಂಗಳಲ್ಲಿ ಒಂದೊಂದು ಮಕ್ಕಳ ಉತ್ಸವ, ಹಬ್ಬ. ಆಮೇಲೆ ವರ್ಷ ಬರುವಲ್ಲಿವರೆಗೂ ಅಷ್ಟಷ್ಟು ತಿಂಗಳಲ್ಲಿ ಒಂದೊಂದು ಅವರಿಗೆ ಮಾಡಬೇಕು ಅಂತಿದೆ. ಹಾಗಾಗಿ ಹೇಗೆ ಮಕ್ಕಳಿಗೆ ಹುಟ್ಟಿದಾಗ ನಾಮಕರಣ ಮಾಡ್ತೇವೋ, ನಾಮಕರಣಕ್ಕಿಂತ ಮುಂದಿನ ಸಂಸ್ಕಾರ ಅನ್ನಪ್ರಾಶನ. ಅನ್ನಪ್ರಾಶನ ಅನ್ನೋದು ಬಹಳ ಮುಖ್ಯ. ಯಾಕಂತಂದರೆ ಮಕ್ಕಳಿಗೆ ಆ ತಾಯಿ ಹಾಲನ್ನು ಎಲ್ಲಿವರೆಗೆ ಕುಡಿತಾರೆ ಅವರು ಅಂದರೆ, ಅವರಿಗೆ ಹಲ್ಲು ಬರುವಲ್ಲಿವರೆಗೆ ಅಥವಾ ದಂತಗಳು ಗಟ್ಟಿಯಾಗೋ ತನಕ ತಾಯಿ ಹಾಯಲು ಅವರಿಗೆ ಪ್ರೀತಿ ಆಗತ್ತಂತೆ. ಯಾವಾಗ ಹಲ್ಲುಗಳು ಗಟ್ಟಿಯಾಗ್ಲಿಕ್ಕೆ ಶುರುವಾಯ್ತೋ, ದಂತ ಗಟ್ಟಿಯಾಗ್ಲಿಕ್ಕೆ ಆಯ್ತೋ, ಅದು ತಾಯಕ್ಕಳಿಗೂ ಉಪದ್ರವಾಗತ್ತಂತೆ ಮಗುಗೆ ಹಾಲು ಕೊಡಿಸೋದು. ಯಾಕಂದರೆ ಆ ದಂತಗಳು ಗಟ್ಟಿಯಾಗಿರುತ್ತವೆ. ಆದ್ದರಿಂದ ಅದರ ಜೊತೆಗೆ ಅವರಿಗೆ ಆ ತಾಯಿ ಹಾಲು ಸವಿಲಿಕ್ಕೆ ಆಸೆ ಆಗೋದಿಲ್ಲ. ಗಟ್ಟಿಯಾದ ದಂತಕ್ಕೆ ಗಟ್ಟಿಯಾದ ವಸ್ತುವನ್ನು ತಿನ್ನಬೇಕು ಅಂತ ಆಸೆ ಆಗತ್ತಂತೆ. ಅದಕ್ಕಾಗಿ ಶಾಸ್ತ್ರಕಾರ ಏನು ಹೇಳ್ತಾರೆ, 5ನೇ ತಿಂಗಳಲ್ಲಿ ಅವರಿಗೆ ದಂತಗಳು ಗಟ್ಟಿಯಾಗತ್ತೆ, ಹಲ್ಲು ಮೂಡಲಿಕ್ಕೆ ಶುರುವಾಗುತ್ತೆ. 6ನೇ ತಿಂಗಳಲ್ಲಿ ಸಾಮಾನ್ಯವಾಗಿ ಹಲ್ಲು ಬಂದೇ ಬರುತ್ತೆ. ಆದ್ದರಿಂದ 6ನೇ ಮಾಸದಲ್ಲಿ ಮಾಸಸ್ತಜ್ಜನನಾದಿತೋರ್ಕಗತಿಜ ಸೃಷ್ಟೋಷ್ಟಮೋವಾ ಸಮಃ. 6ನೇ ತಿಂಗಳ ಅಥವಾ 8ನೇ ತಿಂಗಳ ಹುಟ್ಟಿತು ಅಂದರೆ ಆ 8ನೇ ತಿಂಗಳ ಪ್ರಾಪ್ತವಾದ ಕೂಡ ಮಗುವಿಗೆ ಅನ್ನಪ್ರಾಶನ ಮಾಡಿ. ಯಾಕಂತಂದರೆ ತಾಯಿ ಹಾಲಿನಿಂದ ಬಲವಾಗೋದಿಲ್ಲ ಅವರು. ಅದರ ಜೊತೆಗೆ ಆಹಾರ ಬೇಕು, ಅದಕ್ಕೆ ಅನ್ನ ಹಾಕಬೇಕು. ಯಾಕಂದರೆ ಅನ್ನ ಅನ್ನೋದು ಬಹಳ ಮುಖ್ಯ. ಅನ್ನದ ಬಗ್ಗೆ ಅನ್ನಂ ಪ್ರಾಣಮನ್ನಮ ಅಪಾನಮಾಹು, ಅನ್ನಂ ಮೃತ್ಯುಂ ತಮು ಜೀವಾತುಮಾಹು, ಅನ್ನಂ ಬ್ರಹ್ಮಾಣೋ ಜರಸಂವದಂತಿ, ಅನ್ನಮಾಹು ಪ್ರಜನನಂ ಪ್ರಜಾನ ಮಾಡ್ತಾನೆ. ಹುಟ್ಟಿದ ಮಕ್ಕಳಿಗೆ ಉಣಿಸ್ಲಿಕ್ಕೂ ಅನ್ನ ಬೇಕು, ಮಕ್ಕಳು ಹುಟ್ಟಲಿಕ್ಕೂ ಅನ್ನ ಬೇಕಂತೆ. ಯಾಕೆಂದರೆ ನಾವು ತಿಂದಂಥ ಅನ್ನವೇ ಶರೀರದಲ್ಲಿ ರಕ್ತವಾಗಿ ವೀರ್ಯವಾಗಿ ಗರ್ಭಾಶಯವನ್ನು ಸೇರಿ ಸಂತಾನ ಉತ್ಪತ್ತಿ ಅನ್ನೋದನ್ನು ಶ್ರುತಿಗಳು ನಮಗೆ ತಿಳಿಸ್ತವೆ. ಹಾಗಾಗಿ ಹುಟ್ಟಲಿಕ್ಕೂ ಬೇಕು, ಹುಟ್ಟಿದ ಮೇಲೆ ಮಕ್ಕಳು ಬೆಳೆಯಲಿಕ್ಕೂ ಅನ್ನ ಬೇಕು. ಹಾಗಾಗಿ ಅನ್ನಪ್ರಾಶನ ಅನ್ನೋದು ಬಹಳ ಮುಖ್ಯ. ಅದನ್ನು ಮುಹೂರ್ತದಲ್ಲೇ ಮಾಡಬೇಕು. ಸಂಸ್ಕಾರಗಳಿಗೆ ಅಷ್ಟಕ್ಕೂ ಸಹ ಮುಹೂರ್ತವನ್ನು ನೋಡಬೇಕು, ಗ್ರಹಗಳ ಬಲವನ್ನು ನೋಡಬೇಕು. ಹಾಗೆ ಗುರು ಶುಕ್ರಾಸ್ತಾದಿಗಳು ಇರಬಾರ್ದು ಅನ್ನಪ್ರಾಶನೆಯಲ್ಲಿ. 6ನೇ ತಿಂಗಳಲ್ಲಿ ಮಾಡಬೇಕು. ಅದಕ್ಕೆ ಕೈಶ್ಚಿತ್ ಸಾವನ ಸಂಜ್ಞಿತೋ ನಿಗದಿತ ಸಾಮ್ಯಂ ತಯೋರುತ್ತಮಂ ಹೇಳ್ತಾನೆ. ಹಾಗಾಗಿ ಸಾವನ ಮಾಸದಲ್ಲಿ ಇದರಲ್ಲೆಲ್ಲ ಮಾಡಬಾರ್ದು. ಬಾಲಸ್ಯ ಪ್ರಥಮಾನ್ನ ಭೋಜನವಿದವು ಅತ್ಯಾಜ್ಯ ಉಕ್ತೋಗಣ. ತ್ಯಾಜ್ಯವಾದಂಥ ವಾರ ನಕ್ಷತ್ರ ಇದನ್ನೆಲ್ಲ ನಿಷೇಧ ಮಾಡಿ ಆ ಮಗುವಿಗೆ ತಾರಾನುಕೂಲವಾಗುವಂಥ ಶುಭ ದಿವಸ ಯಾವಾಗಲೂ ಸುಖತಾರಿ ಇರಬೇಕು, ಸಂಪತ್ತಾರಿ ಇರಬೇಕು, ಕ್ಷೇಮತಾರಿ ಇರಬೇಕು. ಅದೇ ವಿಪತ್ತಾರಿಯಲ್ಲಿ ಅನ್ನವನ್ನು ಹಾಕಬಾರ್ದು. ಕ್ಷೇಮತಾರಿಯಲ್ಲಿ ಮೈತ್ರತಾರಿ, ಪರಮೈತ್ರತಾರಿ, ವದಾತ್ತಾರಿಯನ್ನು ಬಿಟ್ಟು ಎಲ್ಲ ತಾರಿಯಲ್ಲಿ ಅನ್ನಪ್ರಾಶನವನ್ನು ವದಾತ್ತಾರಿಯಲ್ಲಿ ಮಾಡಿದ್ರೆ ಅನ್ನವೇ ವಿಷವಾಗುತ್ತೆ. ಹಾಗಾಗಿ ಅನ್ನಪ್ರಾಶನೆಗೂ ಬೇಕು ಅಗತ್ಯವಾದಂಥದ್ದು ಜ್ಯೋತಿಷಲ್ಲಿ ಮುಹೂರ್ತ ಮತ್ತು ಅದಕ್ಕೆ ಇದನ್ನೆಲ್ಲ ಗುರುಬಲ ಗ್ರಹಸ್ಥಿತಿಯೆಲ್ಲ ನೋಡಬೇಕು. ಅನ್ನವೇ ಬಹಳ ಮುಖ್ಯ. ಹಾಗಾಗಿ ಅನ್ನಪ್ರಾಶನೆಯಲ್ಲಿ ದಧಿ ಮಧುಘೃತ ಅಂತೇಳಿ ಹಾಕ್ತೇವೆ. ಯಾಕಂತಂದರೆ ಬರೀ ಅನ್ನ ಹಾಕೋದಿಲ್ಲ. ಮನುಷ್ಯನಿಗೆ ಘೃತಂತೇಜೋ ಮಧುವದಿಂದ, ತುಪ್ಪದಿಂದ ಉಣಿಸಿದ್ರೆ ತೇಜಸ್ಸು ಬರ್ತಂತೆ, ಸುಂದರವಾಗ್ತಾರೆ. ಹಾಗೆ ಜೇನುತುಪ್ಪದಿಂದ ಉಣಿಸಿದ್ರೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಆ ಅನ್ನ ತಿಂದದ್ದು ಬೇಗ ಜೀರ್ಣ ಆಗುತ್ತೆ. ಹಾಗಾಗಿ ಇಂದ್ರಿಯಗಳ ಬಲವಾಗುತ್ತೆ, ಹಾಲಿನಿಂದ ಆಯುಷ್ಯ ವೃದ್ಧಿ ಆಗ್ತದೆ. ಹಾಗೆ ದಧಿ ಅಂತ ಹಾಕ್ತೇವೆ, ದಧಿ ಮಧುಘೃತ ಅಂತ. ತುಪ್ಪ, ಜೇನುತುಪ್ಪ, ಮೊಸರನ್ನು ಕಲಸಿ ಅನ್ನ ಹಾಕ್ತೇವೆ. ಇದನ್ನು ಹಾಕೋದ್ರಿಂದ ಎಲ್ಲ ರೀತಿಯ ಶರೀರ ಸೌಷ್ಠವತೆಗಳು ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಅನ್ನಪ್ರಾಶನ ಶಾಸ್ತ್ರೀಯವಾದಂಥ ಪದ್ಧತಿಯಲ್ಲಿದೆ. ಅದು ಮಕ್ಕಳ ಒಂದು ಸಂತೋಷದ ಕಾರ್ಯವೂ ಹೌದು. ಕೂಟುವುದು ಮಗಳಿಗೆ ಅನ್ನಪ್ರಾಶನ ಅಂತ ನಮ್ಮ ಕಡೆಗೆಲ್ಲ ಅನ್ನ ಹಾಕೋದು ಇಟ್ಕೊಂಡಿದ್ದೇನೆ ಅಂತೇಳಿ ಎಲ್ಲ ಕಡೆಗೂ 4 ಜನರಿಗೆ ಕರೆದು ಹಾಗೆ ಪುತ್ರೋತ್ಸವ ಅಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ವಿಶೇಷ ಇದು. ಇನ್ನು ಪಂಡಿತರೆ, ತಮ್ಮ ಮಕ್ಕಳಿಗೆ ಪೋಷಕರು ಬಯಸೋದೊಂದೇ, ಅಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಓದಿ ಮುಂದೆ ಚೆನ್ನಾಗಿ ಮುಂದೆ ಬರಬೇಕು ಅನ್ನೋಂಥ ಆಸೆ ಎಲ್ಲ ಪೋಷಕರಲ್ಲಿ ಇರುತ್ತೆ. ನಿಜಕ್ಕೂ ಅಕ್ಷರಾರಂಭಕ್ಕೂ ಕೂಡ ಒಂದು ಮುಹೂರ್ತ ನೋಡೋ ಅವಶ್ಯಕತೆ ಇದೆಯಾ? ಹಾಗಾದ್ರೆ ಹೌದು, ಖಂಡಿತವಾಗಿಯೂ. ಶಾಸ್ತ್ರಕಾರ ಹೇಳ್ತಾರೆ ಅಕ್ಷರಾರಂಭ ಅನ್ನೋದು 4 ರೀತಿಯಲ್ಲಿ. ಒಂದು ಅಕ್ಷರ ಆರಂಭ, 2ನೇದು ಅಕ್ಷರ ಅಭ್ಯಾಸ, 3ನೇದು ಅಕ್ಷರ ಲೇಖನ, 4ನೇದು ಅಕ್ಷರದ ವಿಕರಣ
ವಿಕೀರ್ಣ ಅಂತ ಹೇಳ್ತೀವಿ. ಹೀಗೆ 4 ಸ್ಟೆಪ್ ಇದೆ ಅದರಲ್ಲಿ. ಅಕ್ಷರ ಆರಂಭ ಅನ್ನೋದು ಸಾಮಾನ್ಯವಾಗಿ 1 ವರ್ಷದ ಮಗುವಿಗೆ ಬೇಕಾದರೆ ಅಕ್ಷರ ಆರಂಭ ಮಾಡ್ಬೋದು. ಹೇಳಲಿಕ್ಕೆ ಬರುವಷ್ಟು ಆದ ಕೂಡಲೇ ಮಾತಾಡುವಷ್ಟು ಕೆಪಾಸಿಟಿ ಬಂದರೆ ಅಕ್ಷರ ಆರಂಭ ಪೂಜೆಯನ್ನು ಮಾಡಿ ಹೇಳಿಸ್ಬೋದು. ಆಗ ಅವರಿಗೆ ಬರೆಯುವ ಶಕ್ತಿ ಇರೋದಿಲ್ಲ. ಅಕ್ಷರವನ್ನು ಲೇಖನ ಅಂತೇ ಒಂದಿದೆ. ಆಗ ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡು ಅಕ್ಕಿಯ ಮೇಲೋ ಅಥವಾ ಕಾಗದ ಪೆನ್ನು ಕೊಟ್ಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಾವು ಬರೆಸ್ತೇವೆ. ಶ್ರೀ ಗಣೇಶಾಯ ನಮಃ ಅನ್ನೋ ಅಕ್ಷರವನ್ನು ಬರೆಸಿ ಅಕ್ಷರ ಆರಂಭ ಅಂತಿದೆ, ಅದಕ್ಕೂ ಸಹ ಮುಹೂರ್ತ ಬೇಕು ಅಂತಿದೆ. ಅಕ್ಷರ ಆರಂಭಕ್ಕೆ ಕೆಲವೊಂದು ನಕ್ಷತ್ರಗಳನ್ನು ಮಾತ್ರ ಹೇಳಿದ್ದಾರೆ, ಆ ನಕ್ಷತ್ರದಲ್ಲೇ ಅಕ್ಷರ ಆರಂಭ ಮಾಡಬೇಕು. ಹಾಗೆಯೇ ಅಕ್ಷರದ ಸಾಮಾನ್ಯವಾಗಿ ಅಕ್ಷರದ ಕಲ್ಪನೆ ಈಗ ಅ ಅಂತ ಹೇಳಿದ ಕೂಡಲೇ ಗೊತ್ತಾಗೋದಿಲ್ಲ. ಆಗ ಚಿತ್ರೀಕರಣ, ಅರಸನ ಬಿಡಿಸ್ಕೊಂಡು ಅ ಅಂತ ತೋರಿಸ್ತಾರೆ, ಆನೆಯನ್ನು ಬಿಡಿಸ್ಕೊಂಡು ನೋಡು ಆ ಅಂತ. ಮಕ್ಕಳಿಗೆ 2 ರೀತಿಯಲ್ಲಿ, ಒಂದು ಕಣ್ಣಿನಿಂದ ತೋರಿಸುವುದು, ಮತ್ತೊಂದು ಕಿವಿಯಿಂದ ಕೇಳಿಸೋದು, ಮೂರನೇದು ಬಾಯಿಯಿಂದ ಹೇಳಿಸೋದು. ಹಾಗಾಗಿ ಅಕ್ಷರಾರಂಭದಲ್ಲಿ ಇದು 3 ರೀತಿಯಲ್ಲಿ ಅಕ್ಷರಾರಂಭ ಮಾಡಬೇಕು ಅಂತಿದೆ. ಹಾಗಾಗಿ ಮೊದಲಿಗೆ ಅವ್ರಿಗೆ ಕಣ್ಣಲ್ಲಿ ನೋಡ್ಲಿಕ್ಕೆ ಶುರುವಾದಾಗ ಹೇಳಲಿಕ್ಕೆ ಬರೋದಿಲ್ಲ, ಆಮೇಲೆ ಹೇಳಲಿಕ್ಕೆ ಬರುವಾಗ ಆಗಬೇಕಿದ್ದರೆ ಕೆಲವರಿಗೆ ಕಿವಿ ದೋಷ ಇದ್ದರೆ ಕೇಳುವುದಿಲ್ಲ. ಹಾಗಾಗಿ ಇದು 3 ಸರಿಯಾದ ಮೇಲೆ ಅಕ್ಷರಾರಂಭ. ಹಾಗಾಗಿ 5ನೇ ವರ್ಷದಿಂದ ಅಕ್ಷರಾರಂಭ. ಆದರೆ ಇವತ್ತಿನ ಕಾಲದಲ್ಲಿ 3 ತಿಂಗಳು 6 ತಿಂಗಳು ಅಥವಾ ವರ್ಷ ಆದ ಕೂಡಲೇ ಬಾಲವಾಡಿಗಳು ಶುರು ಮಾಡಿಬಿಡ್ತಾರೆ, 1 ವರ್ಷ 2 ವರ್ಷದಲ್ಲಿ. ಹಾಗಾಗಿ ಅಕ್ಷರಾರಂಭವನ್ನು 1 ವರ್ಷ ಆದ ಕೂಡಲೇ ಅವರಿಗೆ ಶಾಸ್ತ್ರೋಕ್ತವಾದ ಒಳ್ಳೆಯ ದಿವಸ ಒಂದು ಪೂಜೆಯನ್ನೆಲ್ಲ ಮಾಡಿ ಅಕ್ಷರ ಆರಂಭ ಮಾಡಬೇಕು. ಅದಕ್ಕೆ ಅಶ್ವಿನಿ ನಕ್ಷತ್ರ, ಆರ್ದ್ರಾ ನಕ್ಷತ್ರ, ಹಸ್ತ ನಕ್ಷತ್ರ, ಪುನರ್ವಸು ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ರೇವತಿ ನಕ್ಷತ್ರ, ಚಿತ್ರಾ ನಕ್ಷತ್ರ, ಶ್ರವಣ ನಕ್ಷತ್ರ, ಇದಿಷ್ಟು ನಕ್ಷತ್ರ ಮಾತ್ರ ಅಕ್ಷರ ಆರಂಭ ಮಾಡಬೇಕು. ಅದು ನಿಮ್ಮ ಮಗುವಿನ ನಕ್ಷತ್ರಕ್ಕೆ 1ನೇದು 2ನೇ ತಾರೆ ಆಗಬೇಕು, ಕ್ಷೇಮ ತಾರೆ ಆಗಬೇಕು, ಅಥವಾ ಸಂಪತ್ ತಾರೆ ಆಗಬೇಕು, ಅಥವಾ ಸಾಧಕ ತಾರೆ ಆಗಬೇಕು, ಅಥವಾ ಮೈತ್ರ ಪರಮೈತ್ರ ತಾರೆ. ಈ ತಾರಾನುಕೂಲದ ದಿವಸ ಸಾಮಾನ್ಯವಾಗಿ ಅಕ್ಷರಾರಂಭಕ್ಕೆ ಸೋಮವಾರ, ಗುರುವಾರ, ಶುಕ್ರವಾರ ಬಹಳ ಶ್ರೇಷ್ಠ. ಅಂಥ ದಿವಸ ನವಮಿ ಅಥವಾ ಬಿದಿಗೆ ಇರಬೇಕು, ಅಥವಾ ಸಾಮಾನ್ಯವಾಗಿ ವರ್ಜ್ಯವಾದಂತಹ ನಕ್ಷತ್ರಗಳನ್ನು ಬಿಟ್ಟು ಒಳ್ಳೆಯ ವಾರ, ಒಳ್ಳೆಯ ತಿಥಿ ದಿವಸ, ಒಳ್ಳೆಯ ಮುಹೂರ್ತ ಪ್ರಾತಃ ಕಾಲದಲ್ಲಿ ಅಕ್ಷರಾರಂಭವನ್ನು ಮಾಡಬೇಕು. ಇದು ಅಕ್ಷರಾರಂಭದ ನಿಯಮಗಳು. ಪಂಡಿತರೆ, ಇನ್ನು ಬಹಳಷ್ಟು ಮಕ್ಕಳು ಬಹಳ ಚೂಟಿಯಾಗಿರ್ತಾರೆ. ಒಂದೇ ಸರ್ತಿ ಏನಾದರೂ ಕಲಿಸ್ಕೊಡೋಕೆ ಹೋದರೆ ಕಲ್ತು ಬಿಡ್ತಾರೆ. ಆದರೆ ಇನ್ನೂ ಕೆಲವರು ಮಕ್ಕಳು ತುಂಬ ಒಂಥರ ಚುರುಕಾಗಿರೋದಿಲ್ಲ. ಅವರು ಹೆಚ್ಚಾಗಿ ಎಷ್ಟು ಸಾರಿ ಹೇಳಿದ್ರು ಕೂಡ ವಿದ್ಯೆ ಅನ್ನೋದು ಬೇಗ ತಲೆಗೆ ಹತ್ತುತ್ತಾ ಇರಲ್ಲ. ಸೊ ಇದಕ್ಕೇನಾದರೂ ಪರಿಹಾರ ಇದೆಯಾ? ಖಂಡಿತವಾಗಿ ಇದೆ. ಯಾಕಂದರೆ ಜಾತಕ ಭಾವದಲ್ಲಿ ನಾವು ನೋಡೋದೇ ಅದು. ಅವರಿಗೆ ಮೊದಲನೇದಾಗಿ ಬುದ್ಧಿ ಬೆಳೆದಿರಬೇಕು, ಜ್ಞಾನ ಬೆಳೆದಿರಬೇಕು. 2ನೇದು ವಾಕ್ಚಾತುರ್ಯ ಇರಬೇಕು. ಹಾಗಾಗಿ ಈ ಸಾಮಾನ್ಯವಾಗಿ ಕೆಲವೊಂಥ ಹುಡುಗರಿಗೆ ಬುದ್ಧಿ ಚಾತುರ್ಯ ಇರ್ತದೆ, ಆದರೆ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಹೇಳಿದ ಕೂಡಲೇ ತಿಳ್ಕೊಂಡಿರ್ತಾರೆ, ನೋಡ್ತಾರೆ, ಗುರುತಿಸ್ತಾರೆ, ಆದರೆ ಉಚ್ಚಾರ ಪ್ರಕರಣ ಬಂದಿರೋದಿಲ್ಲ. ಅವರಿಗೆ ನಾಲಿಗೆಗಳು ಅಷ್ಟು ಸ್ಪಷ್ಟವಾಗಿ ಉಚ್ಚಾರವಾಗೋದಿಲ್ಲ. ಅದಕ್ಕಾಗಿ ನಾನು ಹೇಳಿದ್ನಲ್ಲ, 3 ಹಂತಗಳಿದೆ. ಮೊದಲಿಗೆ ಅವರಿಗೆ ಗುರುತಿಸಿ ಕರೀತಾರೆ. ಸಾಮಾನ್ಯವಾಗಿ ನೋಡಿ, ಸಣ್ಣ ಮಗು ಮಾತಾಡಲಿಕ್ಕೂ ಬರೋದಿಲ್ಲ ಅಥವಾ ಅದಕ್ಕೆ, ಆದರೆ ತಂದೆ ಬಂದ್ಕೊಳ್ಳೆ, ತಾಯಿ ಬಂದ್ಕೊಳ್ಳೆ, ಮುಖ ನೋಡಿದ್ಕೊಳ್ಳೆ ನಗಲಿಕ್ಕೆ ಶುರು ಮಾಡ್ತಾರೆ. ಅದು ಗುರುತು ಹಿಡಿಯೋದು ಅಂತ, ಅದು ಆ ಪ್ರಜ್ಞೆಯೇ ಬೇರೆ. ಹಾಗಾಗಿ ಈ ಅಕ್ಷರಾರಂಭದಲ್ಲಿಯೂ ಅದೇ ಥರ ಮೊದಲಿಗೆ ಅವರಿಗೆ ಗುರುತಿಸುವುದನ್ನು ನಾವು ಚಿತ್ರಗಳ ಮೂಲಕವಾಗಿ ತೋರಿಸ್ತೇವೆ. ಆದ್ದರಿಂದ ಸಾಮಾನ್ಯವಾಗಿ ದೋಷ ಇರುತ್ತೆ ಜಾತಕದಲ್ಲಿ. ವಾಕ್ಸ್ಥಾನ ದೋಷ ಇದ್ದರೆ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಚತುರ್ಥ ಸ್ಥಾನ ಇದ್ದರೆ ಬರೆಯಲಿಕ್ಕೆ ಬರೋದಿಲ್ಲ. ಪಂಚಮ ಸ್ಥಾನ ದೋಷ ಇದ್ದರೆ ಬುದ್ಧಿ ಇರೋದಿಲ್ಲ, ಹೇಳಿದ್ದು ಮರ್ತೋಗ್ಬಿಡ್ತದೆ. ಹೇಳಿ ನಾವು ಬಿಡುವಲ್ಲಿವರೆಗೆ ಅ ಅಂತ ಹೇಳ್ಕೊಟ್ರೆ ಆ ಹೇಳುವಲ್ಲಿವರೆಗೆ ಮರ್ತೋಗುತ್ತೆ. ಹೀಗೆ ಅ ಅಂಥೇಳಿ ಆ ಹೇಳ್ಕೊಂಡು ಮತ್ತು ಅ ಅಂತ ಹೇಳಿದ್ರೆ ಬರೋದಿಲ್ಲ. ಅದು ನೆನಪಿನ ಶಕ್ತಿ. ಇದಕ್ಕೆ 3 ಬೇಕಾಗ್ತದೆ. ವಿದ್ಯೆಗೆ 3 ಸಂಪತ್ತು ನಮ್ಮಲ್ಲಿ ಏನು ಹೇಳ್ತೇವೆ, ಒಂದು ಶ್ರದ್ಧಾ, ಒಂದು ಮೇಧ, ಒಂದು ಪ್ರಜ್ಞಾ. ಈ 3 ಇದ್ದರೆ ಮಾತ್ರ ಕೂಡಲೇ ಅವರಿಗೆ ಬರ್ತದೆ. ಅದು ಸಂಸ್ಕಾರದಿಂದ ಬರೋದು. ಯಾಕಂದರೆ ಈ ಬಹಳಷ್ಟು ಜನ ಮಕ್ಕಳು ಹುಟ್ಟುವಾಗಲೇ ಬಹಳ ಬುದ್ಧಿವಂತರಾಗಿರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ತಾಯಿಯ ಹೊಟ್ಟೆಯಲ್ಲಿರುವಾಗ ಸಂಸ್ಕಾರಗಳು. ತಾಯಿ ಸಾಮಾನ್ಯವಾಗಿ 5 ತಿಂಗಳಾದ ನಂತರ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತಾದರೆ ಗರ್ಭವತಿಯಾದಂಥ ಸ್ತ್ರೀ ಇಂದಿನ ಆಧುನಿಕ ಕಾಲದ ಈ ಆಧುನಿಕತೆಗೆ ಒಳಗಾಗಬಾರ್ದು. ಪ್ರಾಚೀನ ಕಾಲದಲ್ಲಿ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರಗಳನ್ನು ಕೊಡ್ತಿದ್ರು, ಓದುವುದು, ಬರೆಯುವುದು, ಒಳ್ಳೆಯ ವಿಚಾರವನ್ನು ಮಾಡೋದು, ಒಳ್ಳೆಯ ಆಹಾರವನ್ನು ತಿನ್ನುವುದು, ಒಳ್ಳೆಯ ವಿಹಾರ ಮಾಡುವುದು, ಇದು ಮಕ್ಕಳಿಗೆ ಸಂಸ್ಕಾರ. ಹಾಗಾಗಿ ಈ ವಿದ್ಯಾಭ್ಯಾಸಗಳು ಇಲ್ಲಿ ಮಕ್ಕಳು ಚುರುಕಾಗೋದಕ್ಕೆ ಕಾರಣ ತಾಯಿಯ ಸಂಸ್ಕಾರ ಬಹಳ ಮುಖ್ಯ. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯರು ಸಹ ಪ್ರಾಚೀನ ಪದ್ಧತಿಯ ಆ ಒಂದು ಅನುಕರಣೆ ಮಾಡಬೇಕು. ಆಧುನಿಕ ಪದ್ಧತಿಯಂತೆ ಆಮೇಲೆ ಬೆಳೆಸಬೇಕು. ಹೊಟ್ಟೆಯಲ್ಲಿರುವಾಗ ಸಂಸ್ಕಾರ ಪ್ರಾಚೀನ ಪದ್ಧತಿ ಇರಬೇಕು. ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ನೀವು ಇವತ್ತು ಇಂಗ್ಲೀಷ್ ವಿದ್ಯೆನೋ ಕಾನ್ವೆಂಟೋ ಬೇಕಾದಂಥ ವಿದ್ಯೆಯನ್ನು ಇವತ್ತಿನ ಕಾಲದ ಮಾಡಬೇಕು. ಅದರಿಂದ 2 ಇರಬೇಕು. ಹಾಗಾಗಿ ಹಳೆ ಚಿಗುರು ಅಥವಾ ಹಳೆ ಬೇರು, ಹೊಸ ಚಿಗುರು ಎರಡೂ ಕೂಡಿದರೆ ಬಲು ಸೊಬಗು ಅಂತ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ತಾಯಿ ಮಕ್ಕಳು ಇದು 2 ಅತ್ಯುತ್ತಮವಾಗಿ ಬಯಸಬೇಕಾದದ್ದು, ಬೆಳೆಸಬೇಕಾದ್ದು. ಇವತ್ತು ಈ ಸುವಾಸನೆಯಲ್ಲಿ ಒಳ್ಳೆಯ ವಿಚಾರವನ್ನು ಇವತ್ತು ಮಹಿಳೆಯರಿಗೆ ತಿಳಿಸ್ತಾ ಇದ್ದಾರೆ. ಖಂಡಿತ ತಿಳ್ಕೊಂಡಂಥ ನೀವೆಲ್ಲ ಮುಂದಿನ ದಿನ ಇದನ್ನು ನೀವು ಅನುಸರಿಸ್ತೀರಿ ಅಂತ ನಮಗನಿಸಿಕೆ. ಅನ್ನಪ್ರಾಶನಕ್ಕೂ ಅಕ್ಷರಾರಂಭಕ್ಕೂ ಮುಹೂರ್ತ ಅನ್ನೋದು ಎಷ್ಟು ಅವಶ್ಯ ಅನ್ನೋದನ್ನು ತಿಳ್ಕೊಂಡ್ವಿ. ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ನೀವು ಕೂಡ ಕರೆ ಮಾಡಬಹುದು. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.